ಥರ ವೀಡಿಯೋ ಮಾಡಿ ಸಾರಿ ಅಂತ ಆಲ್ರೆಡಿ ಕೇಳಾಯ್ತೆ ಡಿ ವಿ ಅವರು. ಅಣ್ಣ ಫುಲ್ ಸಪೋರ್ಟ್ ಮಾಡ್ತಿರೋದು. ತಾರೇಶ್ ಡೆಸರ್ಟ್ ಡ್ರೀಮ್ಸ್ ಕನ್ನಡ ಅವರು ಬೇರೆ ದೇಶದವರು ದುಬೈಲಿರೋದವರು ಎಂತ ಮಾಡ್ತಿದ್ದಾರೆ, ಈ ಕಡೆ ಎಂಜಾಯ್ಮೆಂಟ್ ಮಾಡ್ತಿದ್ರು. ಟಿಪಿಕಲ್ ಕನ್ನಡಿಗ ಈಗ ಫೇಮಸ್ ಇರೋ ಟಾಕ್ಸಿಕ್ ಕನ್ನಡಿಗ ಅಂತ. ಟಾಕ್ಸಿಕ್ ಕನ್ನಡಿಗ ಅಂತ ಅಲ್ಲ, ನಮ್ಮ ಯಾವತ್ತಿರೋ ಟಿಪಿಕಲ್ ಕನ್ನಡಿಗನೇ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಹರ್ಷ. ಇವತ್ತಿನ ಹೊಸ ವ್ಲಾಗಿಗೆ ವೆಲ್ಕಮ್. ಏನ್ ಗುರು, ಯಾವಾಗ್ಲೂ ಮೋಟೋ ವ್ಲಾಗ್ ಸೆಟಪ್ ಅಲ್ಲಿ ಕಾಣಿಸ್ಕೊತಿದ್ದ ಹರ್ಷ ಇವತ್ತು ಈ ತರ ಕಾಣಿಸ್ಕೊತಿದ್ದೀನಿ ಅಂದ್ರೆ ಒಂದೇ ಕಾರಣ, ಕಾಂಟ್ರವರ್ಸಿ. ಲಾಸ್ಟ್ ವೀಕ್ ಒಂದು ವಿಡಿಯೋ ಮಾಡಿದೆ, ಲೆಂಡಿ ಕಾಂಟ್ರವರ್ಸಿ ಅಂತ. ಆ ವಿಡಿಯೋ ಮಾಡಿದ್ದು ಕಾಂಟ್ರವರ್ಸಿ ಎಂಡ್ ಆಗಿಲ್ಲ, ದೊಡ್ಡದಾಯ್ತು. ರೆಸ್ಪಾನ್ಸ್ ನೋಡ್ಬಿಟ್ರೆ 17,000 ವ್ಯೂಸು, ಕಮೆಂಟ್ಸ್ಗಳು. ಥ್ಯಾಂಕ್ ಯು. ಅದರಲ್ಲಿ ಕೆಟ್ಟದಿತ್ತು, ಒಳ್ಳೇದಿತ್ತು, ಏನೇ ಆದರೂ ಜನರು ಏನು ಮಾಡ್ತಾರೆ ಅದು ನಾವು ಸ್ವೀಕರಿಸಲೇಬೇಕು, ಏನೇ ಕಮೆಂಟ್ಸ್ ಅದುವೆ. ಈ ಕಾನ್ಸೆಪ್ಟ್ ಬರೋಣ. ಟಿಪಿಕಲ್ ಕನ್ನಡಿಗ ಮತ್ತು ಡಿ ವಿ ಅವ್ರ ಮೇಲೆ ಹೇಳಿದ್ರು ಕಾಂಟ್ರವರ್ಸಿ ಬಗ್ಗೆ. ಅವರು ಡಿ ವಿ ಅವ್ರದ್ದೇನು ಅಂದರೆ ಕ್ವಶನ್ಸ್ ಏನು ಕೇಳಿದಾರೆ ಅಂದರೆ, ಇವರು ಮಾಡಿರೋ ಇಂಡೈರೆಕ್ಟ್ ಆಗಿ ಟಾಂಟ್ ಮಾಡಿದ್ದಾರೆ ನನ್ನ ಪರ್ಸನಲ್ ಲೈಫಿಗೆ ಅಂತ ಒಂದು. ಅದ್ರ ಮೇಲೆ ಡಿ ವಿ ಅವ್ರ ವಿಡಿಯೋನೂ ಮಾಡ್ತಾರೆ. ಆ ವಿಡಿಯೋ ಸ್ಟನ್ನಿಂಗ್ ಆಯಿತು ಅಂತ ಒಬ್ರು ಟ್ವಿಟರಲ್ಲಿ ಪೊಲೀಸರು ಟ್ವೀಟು ಮಾಡ್ತಾರೆ. ಆ ಟ್ವೀಟು ಪೊಲೀಸರಿಗೆ ಮುಟ್ಟಿ ಪೊಲೀಸ್ ಸ್ಟೇಷನ್ಸ್ ಕರ್ಕೊಂಡು ಅವ್ರನ್ನ ಎಂಕ್ವೈರಿ ಮಾಡಿ ವಿಡಿಯೋಸ್ 2 ಡಿಲೀಟ್ ಆಗ್ತವೆ. ಆಮೇಲೆ ರೀಸೆಂಟಾಗಿ ಚೆಕ್ ಮಾಡಿರೋ ಪ್ರಕಾರ 3 ಡಿಲೀಟ್ ಆಗುತ್ತೆ. ಆ ಡೇನ ಬ್ಲ್ಯಾಕ್ ಡೇ ಆಗಿ ಮೋಟೋ ವ್ಲಾಗರ್ಸ್ ಮಾಡ್ತಾರೆ. ಬ್ಲ್ಯಾಕ್ ಡೇ ಫಾರ್ ಮೋಟೋ ವ್ಲಾಗಿಂಗ್ ಕಮ್ಯುನಿಟಿ ಅಂತ ಎಲ್ಲ ಮೋಟೋ ವ್ಲಾಗರ್ಸ್ ಆಗ್ತಾರೆ. ಅದೊಂದು ಕಡೆ ಆದರೆ ಅದು ಮತ್ತೆ ಆ ಪಾರ್ಟಿ ಬರೋಣ. ನೆಕ್ಸ್ಟ್ ಈ ಕಡೆ ಅದೇ ದಿನ 400K ಇನ್ಸ್ಟಾದಲ್ಲಿ ಟಿಪಿಕಲ್ ಕನ್ನಡಿಗರಿಗೆ ಫಾಲೋವರ್ಸ್ ಆಗ್ತಾರೆ. ಅಲ್ಲಿ ಇವರಿಗೆ ಇಂಡೈರೆಕ್ಟ್ ಟಾಂಟ್ ಮಾಡ್ತಾರೆ ಅಂತ ಹೆಂಗೆ ಅನಿಸ್ತು ಅಂದರೆ, ನಮಗೆ ಇವರಿಗೆ ಪೊಲೀಸರು ಸಾಂಗ್ ಹಾಕಿರುವ ಬೇಬಿ ಚಿನ್ನಮ್ಮ ಸಾಂಗು ಎಷ್ಟು ಟ್ರೆಂಡಿಂಗ್ ಆಯಿತು ಅಂದರೆ, ಇವ್ರ ಸ್ಟೋರಿಗಳಲ್ಲಿ ಚಿನ್ನಮ್ಮ ಸಾಂಗು ಇತ್ತು. ಬರಲ್ಲ ಆಬ್ವಿಯಸ್ಲಿ ನಮಗೆ ಆಸ್ ಎ ವ್ಯೂವರ್ ನೋಡಿ ಇಂಡೈರೆಕ್ಟ್ ಆಗಿ ಟಾಂಟ್ ಮಾಡ್ತಾರೆ ಅಂತ ಅನಿಸ್ತು. ಈಗ ಹೇಳ್ತಾ ಇದ್ದೀನಿ, ನಾನು ಯಾರ ಪರವಾಗೂ ಮಾತಾಡ್ತಿಲ್ಲ ಅಂತ. ನಮಗೆ ಬೇಕಾಗಿರೋದು ಇಬ್ರುವೆ ಗಮನಗಳಲ್ಲಿ ಎಲ್ಲ ಯೂಟ್ಯೂಬರ್ಸು ಬಂದಿರಬೇಕು ಅಂತ. ಆಮೇಲೆ ಟಿಪಿಕಲ್ ಕನ್ನಡಿಗರದು ಯಾವುದೇ ರೀತಿ ರೆಸ್ಪಾನ್ಸ್ ಬರಲ್ಲ. ಟಿಪಿಕಲ್ ಕನ್ನಡಿಗ ಆಗಲಿ ಯಾರದೇ ಆಗಲಿ ರೆಸ್ಪಾನ್ಸ್ ಬರಲ್ಲ ಗುರು. ಅಷ್ಟೊಂದು ಬರೋದೇ ಕಿತ್ತಡಿ ಕಿರಣ್ ಅವ್ರದ್ದು ರೆಸ್ಪಾನ್ಸು. ಆಳಿನ ಕಿರಣ, ನಿಮಗೊಂದು ಮಾತು ನಿಮಗೆ ಹೇಳೋಷ್ಟು ದೊಡ್ಡವನು ನಾನಲ್ಲ. ನನಗೆ ಅನಿಸಿ ನಾನು ಹೇಳ್ತಾ ಇರೋದು, ಒಂದು ದೊಡ್ಡ ರೈಡಲ್ಲಿ ಇದ್ರಣ. ಈ ಟಾಕ್ಸಿಟಿ ಅಂತ ಮಾಡ್ತಿರೋದಕ್ಕೆ ಒಳ್ಳೆಯದು, ಆದರೆ ಬೆಟ್ಟಿಂಗ್ ಟಾಕ್ಸಿಟಿ ಅಂತ ಒಂದಿತ್ತು, ಅದಕ್ಕೆ ಯಾರು ಸಪೋರ್ಟ್ ಮಾಡಲಿಲ್ಲಲ್ಲ ಅಂತ ಅಂದರೆ ಅಣ್ಣ. ಬೆಟ್ಟಿಂಗ್ ಕಾನ್ಸೆಪ್ಟು ಈ ಕಾಂಟೆಕ್ಸ್ಟ್ ಇರಲಿಲ್ಲ ಅಣ್ಣ. ಫಸ್ಟ್ ಆಫ್ ಆಲ್ ಇಲ್ಲಿ ನಡೀತದೆ ಟಾಕ್ಸಿಸಿಟಿದು. ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ ಅದು ಒಳ್ಳೆ ಕೆಲಸ ಅಣ್ಣ, ಫಸ್ಟ್ ಮಾಡ್ಬೇಕಣ್ಣ. ಅದು ಮಾಡ್ತಿರೋದಕ್ಕೆ ನಿಮಗೆ ಆ್ಯಡ್ಸ್ ಆಫ್ ಹೇಳ್ಬೋದು. ಎಲ್ಲ ಯೂಟ್ಯೂಬರ್ಸ್ ಒಂದಾದರೆ ಮಾತ್ರ, ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಒಂದಾಗಿ ತುಂಬ ನಮ್ಮ ಕರ್ನಾಟಕದಲ್ಲಿ ರೆವಲ್ಯೂಷನ್ ತರೋದಿತ್ತು. ಆ್ಯಸ್ ನಾನು ರೀಸೆಂಟಾಗಿ ವಿಡಿಯೋದಲ್ಲಿ ಹೇಳಿದ ಪ್ರಕಾರ KSTC ಮೇಲೆ ಬ್ಯಾನ್ ಆಗಬೇಕು ಅಂತ. ಈ ಐಡಿಯಾ ಮುಂಚೆನೇ ಬಂದಿತ್ತಣ. ನೀವು ಪಾಡ್ಕಾಸ್ಟ್ ಹೇಳೋಕ್ಕಿಂತ ಮುಂಚೆ ನಂಗೆ ಐಡಿಯಾ ಬಂದಿತ್ತು, ಅರೆ ನಾನು ಇನ್ನೂ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಿಗೆ ಬಂದಿರಲಿಲ್ಲ ಅವಾಗ. ಹಾಗಾಗಿ ನೀವು ಹೇಳಿದ್ಮೇಲೆ ನಿಮ್ಮ ಆದರ್ಶ ಪ್ರಕಾರನೇ ನಾನು ಒಂದು ವಿಡಿಯೋ ಹೇಳಿದೆ, ಆ್ಯಡ್ಸ್ ಬ್ಯಾನ್ ಮಾಡಬೇಕು KSTC ಬಸ್ ಮೇಲೆ ಅಂತ. ಆಯ್ತಣ್ಣ, ನಿಮ್ಮನ್ನ ಆಲ್ಮೋಸ್ಟ್ ನಾನು ಯಾವಾಗ ಫಾಲೋ ಮಾಡ್ತೀನಿ ಗೊತ್ತಣ್ಣ, 600-700 ಸಬ್ಸ್ಕ್ರೈಬರ್ಸಿಂದ ಫಾಲೋ ಮಾಡ್ತಿದ್ದೀನಿ ಅಣ್ಣ. ನಿಮ್ಮ ಹತ್ರ ಪಲ್ಸರ್ ಇತ್ತು ಗೊತ್ತಾ ಗಾಡಿ, ಅವಾಗಿಂದ ನಾನು ಫಾಲೋ ಮಾಡ್ತಿದ್ದೀನಿ ನಿಮ್ಮನ್ನ. ಅವಾಗಿಂದ ನಂಗೆ ಅನಿಸ್ತು ಕಿತ್ತಡಿ ಕಿರಣ್ ಹತ್ರ ಮೋಟೋ ವ್ಲಾಗರ್ ಹಿಂಗೆ ನನಗೆ ಕೆಟ್ಟದಾಗಿ ಮಾಡೋಕ್ಕೆ ಮಾತಾಡೋಕ್ಕೆ ಬರೋಲ್ಲ ಅವರು. ನಾವು ಅದಿಷ್ಟನೂ ಪಡಲ್ಲ ಅಂತ. ನಿಮ್ಮ ಥರ ಮೋಟೋ ವ್ಲಾಗರ್ಸ್ ಆಗೋಣ ಅಂತ ಅನಿಸಿದ್ದು ಅವಾಗಿಂದ ಮೋಟೋ ವ್ಲಾಗ್ ನೋಡೋಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಡಿ ವಿ ಅವ್ರು ನೋಡೋಕೆ ಸ್ಟಾರ್ಟ್ ಮಾಡಿದೆ. ಡಿ ವಿ ಆಮೇಲೆ ಗೌತಮ್ ನಾಯ್ಡು ಎಲ್ಲ ಮೋಟೋ ವ್ಲಾಗರ್ಸ್ ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಟಿಪಿಕಲ್ ಕನ್ನಡಿಗರು ಅವಾಗ ಅನಿಸ್ತು, ಟಿಪಿಕಲ್ ಕನ್ನಡಿಗ ಒಂದು ರೆವಲ್ಯೂಷನ್ ತರ್ತಾರೆ ಅಂತ ಅನಿಸಿತ್ತು ಗುರು. ಬಟ್ ಈ ಥರ ಕಾಂಟ್ರವರ್ಸಿ ಆಗಿದೆ ನನಗಂತೂ ಗೊತ್ತಿರಲಿಲ್ಲ. ಒಂದೊಂದು ಬ್ಯಾಡ್ ಕಮೆಂಟ್ಸು ನಮ್ಮನ್ನ ಎಷ್ಟು ಕುಗ್ಗಕ್ಕೆ ಮಾಡುತ್ತೆ ಅಂತ ಗೊತ್ತು ಅಣ್ಣ. ನನಗೆ ಎಷ್ಟು ಕುಗ್ಗುತ್ತೆ ಅಂದರೆ ಒಂದೊಂದು ಬ್ಯಾಡ್ ಕಮೆಂಟ್ಸು. ಇವಂಥ ದೊಡ್ಡ ಇರ್ಬೇಕಾದ್ರೆ ಇಷ್ಟೊಂದು ಬ್ಯಾಡ್ ಕಮೆಂಟ್ಸ್ ನೋಡಿದಾಗ ನಿಮಗೆ ಎಷ್ಟು ಮನಸ್ಸಿಗೆ ಬೇಜಾರಿರುತ್ತೆ ಅಂತ ನಂಗೆ ಗೊತ್ತು. ಅದಕ್ಕೆ ಅಣ್ಣ ರೈಡ್ನ ಮುಗಿಸ್ಕೊಂಡು ಬನ್ನಿ.
ನಮ್ಗೆ ಕೇಳ್ಕೊಳ್ಳಿ ನಿಮ್ಗೆ ಒಂದೇ, ಬ್ಯಾಡ್ ಕಮೆಂಟ್ಸು ಕಿರಣ್ ಅವ್ರಿಗೆ ಹಾಕ್ಬೇಡಿ. ಯಾಕೆಂದ್ರೆ ಅವ್ರು ದೊಡ್ಡ ರೈಡಲ್ಲಿದ್ದಾರೆ. ಅವರು ರೈಡಲ್ಲಿರ್ಬೇಕಾದ್ರೆ ಅವ್ರ ವ್ಯೂವರ್ಸಿಗೆ ಖುಷಿ ಪಡಿಸೋ ಅಂಥ ವೀಡಿಯೋಗಳು ಮಾಡ್ತಾರೆ. ಬಟ್ ಅಲ್ಲಿ ನೋಡಿದ್ರೆ ಬ್ಯಾಡ್ ಕಮೆಂಟ್ಸಿಂದ ಅವರು ಮನಸ್ಸಿಗೆ ತುಂಬ ನೋವಾಗ್ಬೋದು. ಬೇಡ, ಆ ಕಾನ್ಸೆಪ್ಟ್ ಅಲ್ಲೇ ಬಿಟ್ಬಿಡೋಣ. ಹೇಳೋಣ, ಬೇಗ ಲಂಡನ್ ರೈಡ್ ಮುಗಿಸ್ಕೊಂಡು ಬನ್ನಿ, ಅಷ್ಟೊತ್ತಿಗೆ ಕಾಂಟ್ರವರ್ಸಿ ನಿಂತಿದ್ರೆ ಸಾಕು ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಬರೋದು ಈಗ ಅಟ್ ಪ್ರೆಸೆಂಟ್ ನಡೀತಿರೋದು ಡಿ.ವಿ ಮತ್ತು ಟಿಪಿಕಲ್ ಕನ್ನಡಿಗ ಅವರ ಮಧ್ಯ ನಡೀತಿರೋ ಕಾಂಟ್ರವರ್ಸಿ. ಆ್ಯಸ್ ಎ ಟೋಟ್, ಈ ಕಡೆ ಬ್ಲ್ಯಾಕ್ ಡೇ ಅಂತ ಮಾಡ್ತಿದ್ದಾರೆ, ಈ ಕಡೆ ಎಂಜಾಯ್ಮೆಂಟ್ ಮಾಡ್ತಿದ್ರು. ನಮ್ಗೆ ಇಷ್ಟಪಟ್ಟು ನಮಗೆಲ್ಲ ಒಂದಾಗಬೇಕು ಅಂತ, ನಮಗೆ ಕಾಂಟ್ರವರ್ಸಿ ಎಂಡ್ ಆಗಬೇಕು ಅಂತ ಇನ್ನೊಬ್ರು ಸಪೋರ್ಟ್ ಮಾಡ್ತಿರೋದು ತಾರೇಶ್, ಡೆಸರ್ಟ್ ಡ್ರೀಮ್ಸ್ ಕನ್ನಡ ಅವರು. ಬೇರೆ ದೇಶದವರು, ದುಬೈಲಿರೋದವರು. ಆದ್ರೆ ಮೋಟೋ ಬ್ಲಾಗ್ ಈ ಥರ ಕಮ್ಯುನಿಟಿ ಈ ಥರ ವಿಷಯ ಆಗಿರ್ತಾ ಲೈವಲ್ಲಿ ಬಂದು ಹೇಳಿದ್ರು ಹೆಣ್ಣು ಮಾಡಿ ಕಾಂಟ್ರವರ್ಸಿಗಳ ಬೇಡ ಅಂತ. ನಾನು ನಿಮಗೆ ಸ್ಟ್ಯಾಂಡ್ ಆಗ್ತೀನಿ ನಿಮ್ಮ ಸಪೋರ್ಟ್. ಕಾಂಟ್ರವರ್ಸಿಗಳು ಬೇಡ, ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ ನಾವು ಹೆಸರು ಮಾಡೋಣ, ಕನ್ನಡ ಹೆಸರು ಅಲ್ಲಿಗೆ ತಗೊಂಡೋಗಿ ನಿಲ್ಸೋಣ, ಕನ್ನಡ ಕಮ್ಯುನಿಟಿಗೆ ಅಲ್ಲಿಗೆ ತಗೊಂಡೋಗಿ ನಿಲ್ಸೋಣ ಅಂತ ಆಸೆ. ನೋಡೋಣ, ಇಂಡೈರೆಕ್ಟ್ಲಿ ಟಾಂಟ್ ಮಾಡ್ತಾರೆ ಅಂತ ಡಿ.ವಿ ಅವ್ರನ್ನ ಪರ್ಸ್ನಲ್ ಲೈಫಿಗೆ. ಹಾಗಾಗಿ ಡಿ.ವಿ ಅವರು ಟೋಟಲ್ 3 ವಿಡಿಯೋಸ್ ಮಾಡ್ತಾರೆ. 3 ವಿಡಿಯೋಸ್ ಈಗ ಅವರ ಚಾನಲ್ ಇಲ್ಲ. ನನಗೆ ಅವತ್ತೇ ಅನಿಸ್ತು, ಡಿ.ವಿ ಅವರು ತಪ್ಪು ಮಾತಾಡಿದ್ದು. ಅಂದರೆ ಆ ಥರ ಯಾಕೆಂದರೆ ಎಷ್ಟೋ ಫ್ಯಾಮಿಲಿಗಳು ನೋಡ್ತಾ ಇರ್ತಾರೆ ಅವ್ರ ವಿಡಿಯೋ. ತಪ್ಪು, ಅವ್ರು ಆಡಿ ಒಪ್ಕೊಂಡಿದ್ದಾರೆ. ಆ ಥರ ವಿಡಿಯೋ ಮಾಡಿ ಸಾರಿ ಅಂತ ಆಡಿ ಕೇಳಾಯ್ತೆ ಡಿ.ವಿ ಅವರು. ಅಣ್ಣ ಅಣ್ಣ, ನಿಮ್ಮನ್ನೇ ಇನ್ಸ್ಪಿರೇಷನ್ ಆಗಿ ತಗೊಂಡು, ನಿಮ್ಮ ಥರ ರೋಲ್ ಮಾಡಲ್ ನಿಮ್ಮನ್ನು ರೋಲ್ ಮಾಡಲ್ಲ ತಗೊಂಡು, ನಿಮ್ಮ ಥರ ಎಡಿಟಿಂಗ್ ಕಲಿತು, ನಿಮ್ಮ ಥರ ಮಾತಾಡೋದು ಕಲಿತು, ನಿಮ್ಮ ಥರ ಬೈಕಿಂಗ್ ಸ್ಕಿಲ್ಸ್ ಕಲಿತು ಬೈಕ್ ಓಡಿಸೋದು, ಬೈಕಿಂಗ್ ನಾಲೆಡ್ಜ್ಗಳು ತಗೊಂಡು ನಾವು ಈಗ ಬೈಕಿಂಗಿಗೆ ಬಂದಿರೋದು. ಟಿಪಿಕಲ್ ಕನ್ನಡಿಗ ಈಗ ಫೇಮಸ್ ಇರೋ ಟಾಕ್ಸಿಕ್ ಕನ್ನಡಿಗ ಅಂತ. ಟಾಕ್ಸಿಕ್ ಕನ್ನಡಿಗ ಅಂತ ಅಲ್ಲ, ನಮ್ಮ ಯಾವತ್ತಿರೋ ಟಿಪಿಕಲ್ ಕನ್ನಡಿಗನೇ. ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡಿದಾರೆ ಯಾರು, ಎಂಡ್ ಆಗ್ತಿರೋದು ಯಾರು, ಅವ್ರೇನು ಮಾಡ್ತಾರೋ ಅವ್ರ ಕಡೆ ರೆಸ್ಪಾನ್ಸೇ ಬರ್ತಾ ಇಲ್ಲ ಗೈಸ್. ಇನ್ನೊಂದೇನು ಅಂದರೆ ಅಣ್ಣ, 2 ಕಡೆಯಿಂದ ರೆಸ್ಪಾನ್ಸ್ ಬಂದ್ರೇ ಅದು ಕ್ಲಾರಿಫಿಕೇಶನ್ ಸಿಕ್ಕಿ ವಿಡಿಯೋ ನಿಲ್ಲೋದು. ಇದು ಇಂಡೈರೆಕ್ಟಾಗಿ ಒಂದು ರೆಸ್ಪಾನ್ಸು ಬರ್ತಿಲ್ಲ ಅಂದರೆ ಕಷ್ಟ. ಇದು ಕಾಂಟ್ರವರ್ಸಿ ನಿಲ್ಲೋದು ತುಂಬ ಕಷ್ಟ. ಏಕೆಂದರೆ ಇಲ್ಲಿ ಕೇಳ್ತಿದ್ದಾದ್ಮೇಲೆ ಈ ಕಡೆ ಕ್ವಶನ್ಸ್ ಬಂದಮೇಲೆ ಆನ್ಸರ್ ಬರಲೇಬೇಕು. ಆನ್ಸರ್ಸ್ ಬರ್ತಿಲ್ಲ, ಇಲ್ಲ ಆನ್ಸರು ಕೊಡಲೇಬೇಕು, ಆವಾಗಲೇ ಕಾಂಟ್ರವರ್ಸಿ ನಿಲ್ಲೋದು. ಇಲ್ಲಿ ಸುಮ್ಮನೆ ಬರೀ ಕ್ವಶನ್ಸ್ ಕೇಳ್ಕೊಂಡು ಹೋಗೋದು, ಇವ್ರು ಇಂಡೈರೆಕ್ಟಾಗಿ ಹೋಗೋದು, ಅದನ್ನು ತುಂಬ ಕಷ್ಟ ಐತೆ. ಇಲ್ಲ ಇವ್ರು ಇಂಡೈರೆಕ್ಟಾಗಿ ಟಾಂಟ್ ಮಾಡ್ತಿಲ್ಲ ಅಂದರೆ, ಇಲ್ಲ ನಾನು ಟಾಂಟ್ ಮಾಡ್ತಿಲ್ಲ ಅಂತ ಹೇಳಿ ಇಲ್ಲಿಯೇ ಕ್ಲಾರಿಫಿಕೇಶನ್ ಮುಗಿಸ್ಕೊಳ್ಳಿ. ಕನ್ನಡ ಹೆಸರು ಅಲ್ಲಿಗೆ ತಗೊಂಡೋಗಿ ನಿಲ್ಸೋಣ, ಕನ್ನಡ ಕಮ್ಯುನಿಟಿಗೆ ಅಲ್ಲಿಗೆ ತಗೊಂಡೋಗಿ ನಿಲ್ಸೋಣ ಅಂತ ಆಸೆ. ನೋಡೋಣ, ಎಲ್ಲದಕ್ಕೂ ಒಂದಿದೆ ಇಷ್ಟೇ, ತಾಳಿದವನು ಬಳಿಯಾನು. ನೋಡೋಣ, ಈ ಬೇಗ ಕಾಂಟ್ರವರ್ಸಿಗಳು ನಿಲ್ಸ್ಕೊಳ್ಳಿ, ಎಲ್ಲರೂ ಒಂದೇ ಫ್ರೇಮಲ್ಲಿ ನೋಡೋಣ. ನಾವು ಇಲ್ಲಿ ಯಾರ ಪರ ಯಾರ ವಿರೋಧ ಅಂತ ಇಲ್ಲ, ನಮಗೆಲ್ಲರೂ ಒಂದೇ ಬೇಕು ಅಂತ ಹೇಳ್ತಾ ಈ ವಿಡಿಯೋ ಇದೇ ನಿಲ್ಲಿಸ್ತೀನಿ. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೂ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಫಾಲೋ ಯಾರು ಮಾಡಿಲ್ಲ ಬೇಗ ಫಾಲೋ ಮಾಡ್ಕೊಬೇಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗ್ನಲ್ಲಿ.